ಶ್ರಮ, ಶಿಸ್ತು ಮತ್ತು ನಂಬಿಕೆ ಇದ್ದರೆ ಸಾಧನೆ ದೂರವಲ್ಲ. ಪ್ರತಿಯೊಬ್ಬರೂ ತಮ್ಮ ಕನಸಿನತ್ತ ದೃಢ ಹೆಜ್ಜೆ ಇಟ್ಟಾಗ ಸಮಾಜವು, ರಾಷ್ಟ್ರವು ಏಳಿಗೆಯಾಗುವುದು ಖಂಡಿತ. ಸಾರ್ವಜನಿಕ ಶ್ರೀ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ಮತ್ತು ಪರಿವಾರ ದೈವಗಳ ಕ್ಷೇತ್ರ ಸಮಿತಿ ರಿಜಿಸ್ಟರ್ಡ್, ಇಂದಿರಾನಗರ, ಕರಿಯಕಲ್ಲು, ಸಾಣೂರು ಗ್ರಾಮ, ಕಾರ್ಕಳ, ಉಡುಪಿ ಜಿಲ್ಲೆ. ಇದರ 7ನೇ ವರ್ಷದ ವರ್ಧಂತಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿರ್ತೇವೆ ಬಂಧುಗಳೇ. ಈ ಸುಂದರ ಕಾರ್ಯಕ್ರಮದ ಯಶಸ್ಸಿಗೆ, ಸಭಾ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನು ಆಹ್ವಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಶ್ರೀಯುತ ರಾಜೇಶ್ ಕೋಟ್ಯಾನ್, ಸಾರ್ವಜನಿಕ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ಮತ್ತು ಪರಿವಾರ ದೈವಗಳ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು, ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಬೇಬಿ ಆನಂದ್, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಈರ್ವರು ಕೃಷಿಕರು, ದೇಶದ ಬೆನ್ನೆಲುಬು ಆದಂತಹ ಕೃಷಿಕರನ್ನು ಗೌರವಿಸಲಿದ್ದೇವೆ. ಈ ಗೌರವವನ್ನು ಸ್ವೀಕರಿಸಿ ಇರಲಿದ್ದಂತಹ ಶ್ರೀಯುತ ಸುಂದರ್ ಶೆಟ್ರು ಸಾಣೂರು ಹಾಗೂ ಮಹಾಬಲ ಪೂಜಾರಿ ಗುಂಡಾಜೆ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಷೇತ್ರದ ಪ್ರಧಾನರಾದಂತಹ ಶ್ರೀಯುತ ಸುಧಾಕರ್ ಸಾಲ್ಯಾನ್, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಹೆಜ್ಜೆಯಿಂದ ಈ ವೇದಿಕೆ ಗೌರವಾನ್ವಿತವಾಗಿದೆ. ವೇದಿಕೆಯ ಶೋಭೆ ಹೆಚ್ಚಿದೆ. ಈ ನೆರೆದಂತಹ ಎಲ್ಲ ಗಣ್ಯರನ್ನು ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಸ್ವಾಗತಕ್ಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಶ್ರೀಮತಿ ಸ್ವಾತಿ ಗಣೇಶ್ ಇವರಲ್ಲಿ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದ ಉತ್ತಮವಾದ ಏಳಿಗೆಗೋಸ್ಕರ ಪ್ರಾರ್ಥನೆಗೈಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕುಮಾರಿ ಅನುಷಾ ಇವರಲ್ಲಿ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾಧಿಸನುತ ಪದ ಪದ್ಮಕರಂ ಕುಂಜರಭಂಜನ ಚತುರತರಕರಂ ಕುಂಜರಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಗಣೇಶ್ವರಂ ಗಣೇಶ್ವರಂ. ತಮ್ಮ ಸುಶ್ರಾವ್ಯ ಕಂಠದಿಂದ ಗಣೇಶನನ್ನು ಸ್ತುತಿಸಿದಂತಹ ಕುಮಾರಿ ಅನುಷಾ ಇವರಿಗೆ ವಂದಿಸ್ತಾ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನು, ವೀಕ್ಷಕರನ್ನು, ಪ್ರೇಕ್ಷಕರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಸ್ವಾತಿ ಗಣೇಶ್. ಪ್ರೀತಿ, ಗೌರವ ನೀಡುವುದು ನಮ್ಮ ಪರಂಪರೆ. ಈ
ಪವಿತ್ರ ಮಹಾಶಿವರಾತ್ರಿಯ ಸುದಿನದಂದು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ಗಣ್ಯರಿಗೆ ಭಕ್ತಿ ಭಾವದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ಮೊದಲನೇದಾಗಿ ಶ್ರೀ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ಪರಿವಾರ ದೈವಗಳ ಕ್ಷೇತ್ರ ಸಮಿತಿ ಇಂದಿರಾನಗರ ಕರಿಯಕಲ್ಲು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಶ್ ಕೋಟ್ಯಾನ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಯುತ ಸುಚೇಂದ್ರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಇದರ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಬೇಬಿ ಆನಂದ ಇವರನ್ನು ಈ ಸಾಂಸ್ಕೃತಿಕ ಸಂಜೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ವಿನಯ ಪೂಜಾರಿ ಇವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಕ್ಷೇತ್ರದ ಪ್ರಧಾನರಾದಂತಹ ಶ್ರೀ ಸುಧಾಕರ್ ಸಾಲ್ಯಾನ್ ಇವರಿಗೂ ಕೂಡ ನಗುಮುಗದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಮಡಿವಾಳ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವಂತಹ ಕೃಷಿಕರಾದ ಶ್ರೀಯುತ ಸುಂದರ್ ಶೆಟ್ರು ಸಾಣೂರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೆಮ್ಮೆಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ರಾಜೇಶ್ ಶೆಟ್ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಸನ್ಮಾನಗೊಳ್ಳಲಿರುವ ಇನ್ನೋರ್ವ ಅತಿಥಿಯಾದಂತಹ ಮಹಾಬಲ ಪೂಜಾರಿ ಗುಂಡಾಜೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಸತೀಶ್ ಅಮೀನ್ ಇವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಸಮಿತಿಯ ಸದಸ್ಯರಿಗೂ ಮಾಧ್ಯಮ ಬಂಧುಗಳಿಗೂ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆಯನ್ನು ಮಾಡಿರುವಂಥವರಿಗೂ ಹಾಗೆ ಸಭೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸರ್ವರಿಗೂ ಪ್ರೀತಿಯಿಂದ ಸ್ವಾಗತಿಸಿದ ಸ್ವಾತಿ ಗಣೇಶ್ ತಮಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಭೂಮಿ ತಾಯಿಯ ಮಡಿಲಲ್ಲಿ ಹುಟ್ಟುವ ಪ್ರತಿಯೊಂದು ಧಾನ್ಯ ಕಣವು ರೈತನ ಶ್ರಮದ ಫಲ. ಕೃಷಿಯೇ ನಮ್ಮ ಬೆನ್ನೆಲುಬು. ಕೃಷಿ ಕೇವಲ ಉದ್ಯೋಗವಲ್ಲ, ಅದು ಜೀವನದ ಮಾರ್ಗ. ರೈತ ಬೆವರಿನ ಹನಿ ದೇಶದ ಅನ್ನ ಭಂಡಾರವನ್ನು ತುಂಬಿಸುತ್ತಾನೆ. ರೈತನ ಕೈಯಲ್ಲಿ ದೇಶದ ಭವಿಷ್ಯ. ಬೆವರು ಬಿದ್ದ ಮಣ್ಣೇ ಬಂಗಾರ. ಈ ಮಣ್ಣನ್ನು ಬಂಗಾರ ಮಾಡಿರ್ತಕ್ಕಂತಹ ಈರುವರು ನಮ್ಮ ಜೊತೆ ಇದ್ದಾರೆ. ಹಿರಿಯರು ಹಾಗೂ ನಮ್ಮೆಲ್ಲರ ಅನ್ನದಾತರು ನಮ್ಮ ಜೊತೆಗಿದ್ದಾರೆ. ಈ ಅನ್ನದಾತನಿಗೆ ನಮೋ ನಮಃ ಅನ್ನುತ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈರುವ ಕೃಷಿಕರಿಗೆ ನಮ್ಮ ಸಮಿತಿಯ ಪರವಾಗಿ ಒಂದು ಪುಟ್ಟ ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಇದನ್ನು ತಾವು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಜೊತೆಗೆ ಈರುವರಿಂದಲೇ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆ ಕೂಡ ನಡೆಯಲಿಕ್ಕಿದೆ. ತದನಂತರ ಸನ್ಮಾನದ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ದಯಮಾಡಿ ತಾವು ಈ ಸುಂದರ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ನಡೆಸಿಕೊಟ್ಟು ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः
ಶುಭಂ ಕುರುಧ್ವ ಜೊತೆಗೆ ಭತ್ತದ ತೆನೆಯನ್ನು ಅರಳಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಹೆಚ್ಚಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. असतो मा सद्गमय तमसो मा ज्योतिर्गमय मृत्योर्मा. ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಈ ಭತ್ತದ ತೆನೆಗೆ ನಮ್ಮ ಅನ್ನದಾತರು ಅರಳಿಸಿದ್ದಾರೆ. ಇವರಿಗೆ ಶುಭ ಕೋರ್ತೇವೆ. ಹಾಗೆ ಮುಂದೆ ಈ ಈರ್ವರು ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರ್ತಾರೆ. ಇವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಸ್ವಾತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೇಗಿಲ ಹಿಡಿದು ಹೊಲದಲು ಆಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂಬ ಕುವೆಂಪು ಅವರ ಸಾಲಿನಂತೆ ಜಗತ್ತಿಗೆ ಅನ್ನ ನೀಡುವ ಅನ್ನದಾತರು ಮಣ್ಣಿನ ಮಕ್ಕಳನ್ನು ಸನ್ಮಾನಿಸಿ ಗೌರವಿಸುವ ಸುಸಂದರ್ಭ. ಸಾಣೂರು ಪರಿಸರದ ಇಬ್ಬರು ರೈತರತ್ನಗಳನ್ನು ಸನ್ಮಾನಿಸುವ ಸುಂದರ ಕ್ಷಣ. ಅವರು ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮೊದಲನೆಯದಾಗಿ ಶ್ರೀಯುತ ಸುಂದರ ಶೆಟ್ರು ಸಾಣೂರು, ಇವರು ಶ್ರೀಮತಿ ವಿಮಲ ಶೆಟ್ಟಿ ಮತ್ತು ಶ್ರೀ ಕೊರಗಶೆಟ್ರು ದಂಪತಿಯ ಚತುರ್ಥ ಪುತ್ರರಾಗಿದ್ದು ಧರ್ಮಡ್ಕ ಮನೆ ಸಾಣೂರಿನಲ್ಲಿ ಜನಿಸಿರುತ್ತಾರೆ. ಹಿರಿಯ ಕೃಷಿಕರಾಗಿದ್ದು ತನ್ನ 74ನೇ ವಯಸ್ಸಿನಲ್ಲೂ ಕೂಡ ಮಣ್ಣನ್ನೇ ನಂಬಿ ಕಾಯಕವನ್ನೇ ಕೈಲಾಸವೆಂದೆನಿಸಿಕೊಂಡು ಯುವ ಸಮುದಾಯಕ್ಕೆ ಮಾದರಿಯಾಗಿರುತ್ತಾರೆ. ಇವರ ಈ ಸಾಧನೆಯು ನಮ್ಮ ಪಾಲಿಗೆ ಮಾರ್ಗದರ್ಶನವಾಗಲಿ ಎನ್ನುತ್ತಾ ಸೇರಿರುವ ಸರ್ವರು ಇವರ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಯುತರಿಗೆ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ದೇವರುಗಳ ಆಶೀರ್ವಾದ ಸದಾ ಇರಲಿ. ಅವರ ಮುಂದಿನ ಭವಿಷ್ಯತ್ತಿನಲ್ಲಿ ಕೂಡ ಆರೋಗ್ಯ, ಆಯಸ್ಸು ಹಾಗೂ ಸಂತೋಷ ನೆಲೆಸಿರಲಿ ಅಂತೇಳಿ ಹೇಳುತ್ತಾ ಆಶಿಸುತ್ತಾ ನಮ್ಮ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ಕ್ಷೇತ್ರ ಸಮಿತಿಯ ಪರವಾಗಿ ನೀಡುವಂತಹ ಪುಟ್ಟ ಗೌರವವನ್ನು ತಾವು ಸ್ವೀಕರಿಸ್ತಾ ಇದ್ದೀರಿ. ತಮಗೆ ಶುಭವಾಗಲಿ ಅಂತ ಹೇಳುತ್ತಾ ಶುಭವನ್ನೇ ಹಾರೈಸ್ತಾ ಇದ್ದೇವೆ. ಇನ್ನೋರ್ವ ಕೃಷಿಕರಾದಂತಹ ಶ್ರೀಯುತ ಮಹಾಬಲಕೋಟ್ಯಾನ್ ಗುಂಡಾಜೆ, ಇವರು ಕೂಡ ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಯುತ ಮಹಾಬಲಕೋಟ್ಯಾನ್ ಗುಂಡಾಜೆ ಇವರು ಕಾಡಿಯ ಪೂಜಾರಿ ಮತ್ತು ತುಂಬು ಪೂಜಾರ್ತಿ ದಂಪತಿಗಳ 7 ಮಕ್ಕಳಲ್ಲಿ ಮೊದಲಿಗರಾಗಿ ಸಾಣೂರಿನ ತಿಮ್ಮಯ್ಯಬೆಟ್ಟು ಸಾಂತಿಂಜ ಇಲ್ಲಿ ಜನಿಸಿರುತ್ತಾರೆ. 97ನೇ ಇಳಿ ವಯಸ್ಸಿನ ಇವರು ಹಿರಿಯ ಕೃಷಿಕರಾಗಿದ್ದು ಕೃಷಿಯನ್ನೇ ನಂಬಿ ಕಾಯಕವನ್ನೇ ಕೈಲಾಸವೆಂದೆನಿಸಿಕೊಂಡಿರುವಂತಹ ಇನ್ನೋರ್ವ ಕೃಷಿಕರಾಗಿರುತ್ತಾರೆ. ಇವರ ಸಾಧನೆಯು ಕೂಡ ನಮ್ಮ ಪಾಲಿಗೆ ಮಾರ್ಗದರ್ಶನವಾಗಲಿ ಎನ್ನುತ್ತಾ ಸೇರಿರುವ ಸರ್ವರು ಇವರನ್ನು ಕೂಡ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀಯುತರಿಗೂ ಸಹ ಸತ್ಯಸಾರಮಣಿ ಹಲೇರ ಪಂಜುರ್ಲಿ ದೇವರುಗಳ ಕೃಪೆ ಆಶೀರ್ವಾದ ಇರಲಿ. ಅವರ ಆರೋಗ್ಯ ಆಯುಷ್ಯ ಇನ್ನೂ ಕೂಡ ಹೆಚ್ಚಲಿ ಅಂತ ಹೇಳ್ತಾ ಅವರ ಇಬ್ಬರ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ತಮಗೆ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಪುಟ್ಟದಾದಂತಹ ಗೌರವದ ಸ್ಮರಣೆಗೆ ತಮ್ಮ ಸಾಧನೆ ಅಪಾರ. ನಮ್ಮೆಲ್ಲರಿಗೂ ಅನ್ನದಾತರಾಗಿದ್ದೀರಿ ತಾವು. ಇನ್ನು ಮುಂದೆ ಕೂಡ ತಮ್ಮ ಮುಂದಿನ ಜನಾಂಗ ಕೂಡ ಇದೇ ರೀತಿ ಬರಲಿ ಎಂದು ಆಶಿಸುತ್ತಾ ಶುಭವನ್ನು ಕೋರ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸ್ವಾತಿ ಇವರಿಗೆ ಧನ್ಯವಾದವನ್ನು ಸೂಚಿಸುತ್ತಾ ಸನ್ಮಾನಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಆಗಮಿಸ್ತಾ ಇದ್ದೇವೆ.
ನಮನಗಳಲ್ಲಿ ನಿಂತೆವು ಇಂದು ಕೃತಜ್ಞತೆಯಲ್ಲಿ ತಲೆಬಾಗಿದೆವು. ನಿಮ್ಮ ಸಹಕಾರದ ಸ್ಮರಣೆ ನಮ್ಮ ಹೃದಯದಲ್ಲಿ ಉಳಿಯಲಿ ಸದಾ ಸದಾ ಎನ್ನುತ್ತಾ ಇಂದು ನಮ್ಮ ಪುಟ್ಟದಾದ ಚೊಕ್ಕದಾದ ಕಾರ್ಯಕ್ರಮ. ಇದಕ್ಕೆ ವಂದನಾರ್ಪಣೆಗೈಯಲು ಸ್ವಾತಿ ಗಣೇಶ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಸತ್ಯಸಾರಮಣಿ ಅಲೇರ ಪಂಜುರ್ಲಿ ಮತ್ತು ಪರಿವಾರ ದೈವಗಳ ಕ್ಷೇತ್ರ ಸಮಿತಿ ಇಂದಿರಾನಗರ ಕರಿಯಕಲ್ಲು ಇದರ ಅಧ್ಯಕ್ಷರಾದಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಯುತ ರಾಜೇಶ್ ಕೋಟ್ಯಾನ್ ಇವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಇದರ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಬೇಬಿ ಆನಂದ ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಕ್ಷೇತ್ರದ ಪ್ರಧಾನರಾದಂತಹ ಶ್ರೀಯುತ ಸುಧಾಕರ್ ಸಾಲ್ಯಾನ್ ಇವರನ್ನು ಕೂಡ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸನ್ಮಾನಗೊಂಡಿರುವಂತಹ ರೈತ ಮಿತ್ರರಾದ ಶ್ರೀಯುತ ಸುಂದರ್ ಶೆಟ್ರ್ ಸಾಣೂರು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆಯೇ ಮಹಾಬಲ ಪೂಜಾರಿ ಗುಂಡಾಜೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಹಕರಿಸಿರುವಂತಹ ಸಮಿತಿಯ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಲೈವ್ ಆಗಿ ಪ್ರಸಾರ ಮಾಡುತ್ತಿರುವಂತಹ ಮಾಧ್ಯಮ ಮಿತ್ರರಾದ ನಮ್ಮ ಕಾರ್ಲಾ ಚಾನಲ್ ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಂತೆಯೇ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ಯಜ್ಞೇಂದ್ರ ಮಾಲಕರು ಅರುಣ್ ಸೌಂಡ್ ಸಿಸ್ಟಮ್ ಇವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮಾಹಿತಿಯನ್ನು ವೃತ್ತಪತ್ರಿಕೆಯಲ್ಲಿ ಬಿತ್ತಿಸಿರುವಂತಹ ಸಂಪಾದಕರು ಉದಯವಾಣಿ ಮಣಿಪಾಲ ಎಡಿಷನ್ ಹಾಗೂ ತುಳುನಾಡು ವಾರ್ತಾಪತ್ರಿಕೆ ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಪ್ರೇಕ್ಷಕರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅತಿ ಚೊಕ್ಕವಾಗಿ ಚಂದವಾಗಿ ನಡೆಸಿಕೊಂಡಂಥ ಶ್ರೀಮತಿ ಆಶಾಲತಾ ಗಿರೀಶ್ ಹಾಗೂ ಶ್ರೀಮತಿ ಸ್ವಾತಿ ಗಣೇಶ್ ಇವರಿಗೂ ಎಲ್ಲರ ಪರವಾಗಿ ಹೃದಯ ತುಂಬಿದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.